ಸರ್ ಅದು ಈ ಮಧ್ಯ ಬೆಳಗ್ಗೆನ ಬಿದ್ದಿರೋ ಬೀಳಬೇಕು. ಬೆಳಗ್ಗೆ 11 ಗಂಟೆ ಇರ್ರಿ ಅವ್ರು ಮಾತಾಡ್ಲಿರಿ ಯಜಮಾನ್ರು ಒಂದು ನಿಮಿಷ ರೀ. ಅವ್ರದ್ದೇನು ಹೇಳಿ ಸರ್, ಯಾವಾಗ ಬಿದ್ದೋಯ್ತು ಸರ್ ಲೈನ್ ಅದು? ಗೊತ್ತಿಲ್ಲ. ಓಕೆ ಒಟ್ಟಲ್ಲಿ ನಮ್ಗೆ ಇನ್ಫಾರ್ಮ್ ಯಾರು ಮಾಡಿಲ್ಲ. ಓಕೆ, ಇವಾಗ ಬೆಳಿಗ್ಗೆ ಫೋನ್ ಮಾಡಿದ್ರು, ಬಂದ್ವಿ ನೋಡಿದ್ವಿ ಅಷ್ಟೇ. ಹಾಗಾಗಿ ಈಗ ಲೈನ್ ಅಲ್ಲೇ ಇದೆ ಸರ್. ಓಕೆ ನೋಡಿ, ಪುಣ್ಯಾತ್ಮರು KEB ಇಲಾಖೆಯವರು ಅವ್ರು ಏನು ಜವಾಬ್ದಾರಿ ತಗೊಳ್ಳಲ್ಲ. ಏನು ಹೇಳ್ತಾರೆ ತಾವು ಕೇಳಿಸ್ಕೊಂಡ್ರ? ಏನಂದ್ರೆ ಅವರು ಅದೇ ಅವ್ರು ಹೇಳ್ತಾರೆ, ಅವರು ಬೆಳಗ್ಗೆ ಬಿದ್ದಿರೋದು ಅಂತ. ಬೆಳಗ್ಗೆ ಬಿದ್ದಿದ್ರೆ ಅದ್ ಬಂದು ನೋಡೋಕೆ ಇಲ್ಲಿ 24 ಟೈಮಲ್ಲಿ ತಿರ್ಗಾಡ್ತಾ ಇರ್ತಾರ. ಇವರೇ ಸೊಪ್ಪು ಇಕ್ಕೋತಾರ, ಗೊತ್ತಾಗಲ್ದ ಇವ್ರಿಗೆ. ಬೆಳಗ್ಗೆ ಮತ್ತೆ ನಮ್ಮ ಮಾಹಿತಿನೇ ಇಲ್ಲ ಅಂತಾರೆ. ಈಗಂತಾರ ಇವತ್ತು ಹೇಳಿರೋದು ಅಂತವ್ರೆ. ಇವತ್ತು ಬಿದ್ದೋಗಿದ್ರೆ ಏನು ಉಡಾಫೆ ಉತ್ತರ ಕೊಡ್ತಾರೆ ನೋಡಿ. ಈಗ ನಾನು ಹೇಳೋದು ನೀವು ಬಂದ್ರಿಲ್ಲ ಅಲ್ಲಾನೆ ಇದೇ ಕಾಲೇರಿ ಮೇಲೆ ಲೈನ್ ಟ್ರಬಲ್ ಅಲ್ಲದ ಅನ್ಕೊಂಡ ಬಂದ್ರಿಲ್ಲ. 3-4 ದಿನದಿಂದ ಬಿದ್ದದಲ್ಲ ಅದು. 3-4 ದಿನದಿಂದ ಬಿದ್ದಿರುವಾಗ ಟ್ರಬಲ್ ಅಲ್ಲ. ಯಾವ ಲೈನ್ ಎಲ್ಲಿ ಕಟ್ಟಾಯ್ತು ಗೊತ್ತಾಗಲ್ಲ ಇವ್ರಿಗೆ, ಸಿಗ್ನಲ್ ಗೊತ್ತಾಗಲ್ವಾ? ನಮ್ಗೇನೋ ಗೊತ್ತಾಗೋದಿಲ್ಲ. ಲೈನ್ ಮ್ಯಾನ್ಗಳು ಲೈನ್ ಮ್ಯಾನ್ ಆಗಿ ಇದ್ಕ ಗೊತ್ತಾಗ್ತಾನೆ ಇವ್ರಿಗೆ. ಹೇಳುದಪ್ಪ ಅಲ್ಲ, ಈಗೇನು ಉಡಾಫೆ ಉತ್ತರ ಮಾತಾಡ್ತಾರೆ ನೋಡಿ. ಜವಾಬ್ದಾರಿ ನಿಂತ್ಕೊಂಡು ಈ ತರ ಆಯ್ತು ಅಂತ ಏನೋ ಹೇಳ್ತಾರ. ಅಲ್ಲ ರೀ, ಇವರೆಲ್ಲ ಏನ್ರಿ ಅಲ್ಲ ಏನ್ ಇವರು KEB ಅಲ್ಲ ಜವಾಬ್ದಾರಿಯಿಂದ ಗೊತ್ತಪ್ಪ. ಲೈನ್ ಅನ್ನೋದು ಕಟ್ ಮಾಡ್ಬಿಟ್ಟು ಕಡ್ದೋಯ್ತಾ ಹೊಂಟೈತಾ ಇರ್ತಾರೆ. ಅಲ್ಲ, ಅವ್ರು ಏನಂದ್ರೆ ಗೊತ್ತಾ, ನಮ್ಮ ಮಾಹಿತಿನೇ ಇಲ್ಲ, ಇವತ್ತು ಬೆಳಗ್ಗೆ ಗೊತ್ತಾಗಿದ್ದು ಅಂತಾರೆ. ಬಿದ್ದು 3 ದಿನ ಆಯ್ತು ಅಂತ ಹೇಳ್ತಾ ಇದಾರೆ ರೈತರು. ಅಲ್ಲ, ಇವ್ರ ಸಿಗ್ನಲ್ ಗೊತ್ತಾಗುತ್ತೆ, ಎಲ್ಲಿ ಕಟ್ ಆಗೈತೆ ಲೈನ್ ಅಂತ ಗೊತ್ತಾಗುತ್ತೆ. ಮತ್ತೆ ಏನು ಇಂಜಿನಿಯರ್ ಕೆಲಸ ಮಾಡ್ತಾರೆ KEB? ಅಲ್ಲ ರೀ, ಒಬ್ಬ ರೈತ ಕೇಳ್ತಾವ್ರ ಇಲ್ಲಿ. ರೈತರು ಒಬ್ಬ ಅಲ್ಲ, ಲೈನ್ ಮ್ಯಾನ್ಗಳು ಇಷ್ಟು ಉಡಾಫೆ ಮಾತಾಡ್ತಾರೆ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೆಂಗ್ ಮಾತಾಡ್ಬೋದು? ನೋಡ್ರಿ ಬೀಡ್ನಳ್ಳಿ ಗ್ರಾಮದಲ್ಲಿ ಇರುವಂತ ಎಲ್ಲೇ ಇರುವಂತ ಒಂದು ಜಮೀನಲ್ಲಿ 3 ದಿನ ಕರೆಂಟ್ ಲೈನ್ ಬಿದ್ದೋಗಿದೆ. ಒಬ್ಬ ವ್ಯಕ್ತಿ ತಿರೋಗಿದ್ದಾನೆ, ರೈತ, ಯುವ ರೈತರು ತಿರೋಗಿದ್ದಾನೆ. ಇಬ್ಬರು ಲೈನ್ ಮ್ಯಾನ್ಗಳು ಬಂದು ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ಈಗ ಯಾವನು ಕೂಡ ಬಂದಿಲ್ಲ KEB ಇಲಾಖೆಯಿಂದ. ಹಾಗಾಗಿ ಇದನ್ನ ಕೇಳಿದ್ರೆ ಉಡಾಫೆ ಹೊತ್ತುಗಳು ಮಾತಾಡ್ತಾರಲ್ರಿ. ಇದೇನೇನ್ರಿ ನೀವು ಕಲಿಸಿರೋದು ಇಂಜಿನಿಯರ್ ಸಾಹೇಬ್ರೆ? ಸಂಬಂಧಪಟ್ಟಂತ ಅಧಿಕಾರಿಗಳು, ಮೇಲಧಿಕಾರಿಗಳು ಇದನ್ನೇ ಮಾತಾಡ್ಸೋ ರೈತರ ಹತ್ರ. ಪಾಪ ಚಪ್ಪಲಿ ಎಲ್ಲ ಇಲ್ಲೇ ಬಿದ್ದಿದೆ ನೋಡ್ರಿ, ಇಲ್ಲಿ ವೈರ್ ಇದೆ. ಏನ್ ಉಡಾಫೆ ಉತ್ತರ ಮಾತಾಡ್ತಾರ್ರಿ ನಿಮ್ KEB ಲೈನ್ ಮ್ಯಾನ್ಗಳು. ಇವ್ರು ಏನೇನ ತಗೊಂಡೋಗಿ ಇನ್ನೇನ ಉನ್ನತ ಹುದ್ದೆ ಕೊಟ್ಬಿಟ್ರೇನಿಲ್ಲ, ರೈತರುಗಳು ನೆಣಾಕಂಡ್ ಸಾಯ್ಬೇಕಷ್ಟೇ. ನೋಡಿ, ತಾವು ನೋಡ್ತಾ ಇದ್ರ ಇಲ್ಲಿ. ಒಂದು ಸೌಜನ್ಯ ಬೇಡವನ್ರಿ ನಿಮ್ಗೆ? ಮಾಧ್ಯಮದ ಜೊತೆ ಯಾವ ತರ ಮಾತಾಡ್ಬೇಕು ಅಂತ. ತಾವು ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ, ಈ ಕಂಬಕ್ಕೆ ಬರುವಂತ ಲೈನ್ ಅದು. ಅಲ್ಲ, ರೈತರು 100 ಜನ ರೈತರಿಗೆ ಇವ್ರು ಕೊಡುವಂತ ಉತ್ತರ ನೋಡಿ, ಹೆಂಗ್ ಉಡಾಫೆ ಕೊಡ್ತಾರೆ. ನಮ್ಗೇನು ಗೊತ್ತೇ ಇಲ್ಲ ಅಂತಾರೆ ನೋಡಿ. ಆ ವ್ಯಕ್ತಿ ಪಾಪ ಎಷ್ಟು ಒದ್ದಾಡ್ಕೊಂಡು ತಿರೋಗಿ ನೋಡಿ, ಚಪ್ಪಲಿ ಎಲ್ಲ ಇಲ್ಲ ಇದೆ. ಎಷ್ಟು 3 ದಿನ ಆಗಿದೆ ಬಿದ್ದು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇವರು ಬೆಳಗ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರಲ್ಲ. ಆ ಪೈಪ್ ತಳಕ್ ಹೋಗಿ ನೋಡಿ. ಅವ್ರ ಜಮೀನು, ಹುಡುಗರ ಜಮೀನಲ್ವ ಇದು? ಅವ್ರ ಹೆಸರೇನು? ಪ್ರವೀಣ್. ತುಂಬಾ ಯುವ ರೈತ, ಒಳ್ಳೆ ವ್ಯಕ್ತಿ, ನಮ್ಮ ಸ್ನೇಹಿತ ಕೂಡ. ತಾವೆಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ, ಇದೇ ಲೈನ್ ಕಂಬ ನೋಡಿ, ಅಲ್ಲಿದೆಯಲ್ಲ ಒಂದು ಲೈನ್ ವೈರ್ ಕಟ್ಟಾಗಿದೆ. ಓಲಿ ಒಂದು ಮಾನವೀಯತೆಗಾರು ಇವರು KEB ಲೈನ್ ಮ್ಯಾನ್ಗಳು. ರೈತರು ಇಷ್ಟು ಜನ ಬಂದವರೇ, ನಿಂತ್ಕೊಂಡು ಮಾತಾಡ್ಬೇಕು, ಒಂದು ಸೌಜನ್ಯ ಬೇಡವನ್ರಿ? ನೋಡಿ ಅವರು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ನಾವೇನೋ ಸುದ್ದಿ ಮಾಡಿದ್ರವ್ರಿಗೆ ನಕಾಶಿಕಾಂತರು ಹುರ್ಕೊಂಡ್ಬಿಡ್ತೀರಲ್ರಿ KEB ಸಾಹೇಬ್ರುಗಳೇ. ನೋಡಿ, ಇಲ್ಲಿ ಒಬ್ಬ ಯುವ ರೈತ ಸತ್ತೋಗಿದ್ದಾನೆ. ನಿಮ್ಮನೆ ಮಕ್ಕಳಾಗಿದೆ, ಏನು ಮಾಡ್ತಿದ್ದೀರಿ? ಮೊದಲು ನಿಮ್ಗೆ ಲೈನ್ ಮ್ಯಾನ್ಗಳಿಗೆ ನೆಟ್ಟಿಗೆ ಬುದ್ಧಿ ಕಲಿಸಿ. ರೈತರು ಬಂದು ಮಾತಾಡಿದ್ರೆ ನೆಟ್ಟಿಗೆ ನೀವು ಮಾತಾಡ್ತಾರ, ಚಿಕ್ಕ ಮಕ್ಕಳು
ಹಾಂ ಹಾಂ ಅಲ್ಲ ಗೌಡ್ರೆ ನಿಮ್ಮ ಮುಂದೆ ನೋಡಿ ಹೆಂಗ್ ಮಾತಾಡ್ತಾರ ಅವರು ಹಾಂ ಊರಿನ ಯಜಮಾನ್ರು ಏನು ಅಂತ ಸಾವಧಾನವಾಗಿ ಹೇಳ್ಬೇಕು ತಾನೆ ಬರ್ತಾವ್ರ ಸರ್ ಅವರು ಹಾಂ ಹಾಂ ಈಗ ಸ್ವತಃ 2 ಎಣ್ಣೆ ಐಕವ 3 ವರ್ಷದ್ದು ಏನು ಜೀವನ ಮಾಡೋಣ ಯಾರು ಜವಾಬ್ದಾರಿ ಅದಕ್ಕೆ ಒಂದು ಮಾನವೀಯತೆ ನಿಂತ್ಕೊಂಡು ಯಜಮಾನ್ರ ಹಿಂಗಾಯ್ತು ಈ ಥರ ಇಲ್ಲ ರೀ ಇವ್ರಿಗೆಲ್ಲ ಕೇಳಿ ನಮ್ಮ ಮಂಡ್ಯ ಜಿಲ್ಲೆ ರೈತರ ಸರಿ ಇವ್ರಿಗೆ ಮಂಡ್ಯ ಜಿಲ್ಲೆಲಿ ಆಗಿದ್ರೆ ಹಿಂಗೆ 4 ಮಡ್ಗೋರು ಇವ್ರಿಗೆ ಮಂಡ್ಯ ಜಿಲ್ಲೆ ನಮ್ಮ ಮೈಸೂರು ರೈತರು ಮೈಸೂರು ಜಿಲ್ಲೆ ರೈತರು ಒಂದು ಸ್ವಲ್ಪ ತೂದು ಇಟ್ಬಿಡ್ರದು ಇಲ್ಲಿಗೆ ಅವನ ಎಲ್ಲ ಎದುರ್ಕತ್ತಿದ್ದು ನೋಡಿ ಇಲ್ಲೊಂದು ಚಪ್ಪಲಿ ಬಿದ್ದಿದೆಯಲ್ಲ ಪಾಪ ಅವ್ರು ಎಷ್ಟು ಭಾಳ ಒದ್ದಾಡ್ತಾರೆ ಯಾರು ನೋಡಿಲ್ಲ ಇದೆಲ್ಲ ಅವ್ರದೇ ಜಮೀನು ನಿಜವಲ್ಲ ದಾರುಣ ಈ ಥರ ಆಗಬಾರ್ದು ಯಾವ ರೈತಂಗೂ ಕೂಡ ಆದರೆ ಆಗಿರೋ ಸಮಸ್ಯೆಗೆ ಒಂದು ಪರಿಹಾರ ಮಾತಾಡ್ತಾರೆ ಅಂತ KB ಇಲಾಖೆಯವರು ಒಬ್ಬರಾರು ಬಂದಿದ್ದೀರೇನ್ರಿ ನೀವು ಹಾಂ ಸಂಬಂಧಪಟ್ಟಂಥ ಮೇಲಧಿಕಾರಿ ಒಬ್ಬರು ಬಂದಿದ್ದೀರಾ ನೀವು ಆಯ್ತು ನೀವು ರೈತರ ಮಕ್ಕಳು ತಾನೆ ಒಬ್ಬರಾರು ಬಂದು ಅವ್ರ ಮನೆಗೆ ಸಾಂತ್ವನ ಹೇಳಿದ್ದೀರಾ ಯಾರೂ ಬಂದಿಲ್ಲ ಮನೆಗೆ ಅದು ನಾವು ಮಾಧ್ಯಮದವ್ರು ಬರ್ತೀವಲ್ಲ ಆಯಿತಾ ನಮಗಿರೋ ಕಳಕಳಿ ಇಲ್ವಲ್ರಿ ಅವ್ರಿಗೆ ರೈತರು ಟ್ಯಾಕ್ಸ್ ದುಡ್ಡು ಸಂಬಳ ಕೊಡೋದವ್ರಿಗೆ